1896ರಲ್ಲಿ ಒಬ್ಬರು ಮಹಾಪುರುಷರು ಈ ಭೂಮಿಗೆ ಅವತರಿಸಿದರು. ಜನ್ಮಾಷ್ಟಮಿಯ ಮರುದಿನ ಅದಕ್ಕೆ ನಂದೋತ್ಸವ ಅಂತ ಕರೀತಾರೆ. ಜನ್ಮಾಷ್ಟಮಿ ತಮಗೆಲ್ಲ ಗೊತ್ತು, ಕೃಷ್ಣನೇ ಈ ಭೂಮಿಗೆ ಅವತರಿಸಿ ಧರ್ಮವನ್ನ ಸ್ಥಾಪನೆ ಮಾಡಿದ, ಅಧರ್ಮವನ್ನ ಹೋಗಲಾಡಿಸಿದ, ಭಕ್ತರಿಗೆ ರಕ್ಷಣೆಯನ್ನು ಕೊಟ್ಟ. ಕೆಲವೊಮ್ಮೆ ಕೃಷ್ಣ ತನ್ನ ಭಕ್ತರನ್ನ ಕೂಡ ಧರ್ಮ ಸಂಸ್ಥಾಪನೆಗೋಸ್ಕರ ಕಳಿಸ್ತಾನೆ. ಸೊ ಜನ್ಮಾಷ್ಟಮಿಯ ಮರುದಿನವನ್ನ ನಂದೋತ್ಸವ ಅಂತ ಕರೀತಾರೆ. ನಂದೋತ್ಸವದ ದಿನ ನಂದ ಮಹಾರಾಜರು ವೃಂದಾವನದಲ್ಲಿ ಅದ್ಭುತವಾದ ಒಂದು ಉತ್ಸವವನ್ನ ಆಯೋಜಿಸಿದರು. ಎಲ್ಲರಿಗೂ ಗಿಫ್ಟ್ಸ್ ಅನ್ನು ಕೊಡ್ತಾ ಇದ್ರು, ಎಲ್ಲರಿಗೂ ಫೀಸ್ಟ್ ಅನ್ನು ಕೊಡ್ತಾ ಇದ್ರು. ಸೊ 1896ರಲ್ಲಿ ಸೆಪ್ಟೆಂಬರ್ 1ನೇ ತಾರೀಕು ಮಂಗಳವಾರ ಆ ದಿನ ನಂದೋತ್ಸವವಿತ್ತು. ಕಲ್ಕತ್ತಾ ನಗರದಲ್ಲಿ ಒಂದು ಹಲಸಿನ ಮರದ ಕೆಳಗಡೆ ತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ಟಳು. ಆ ಮಗು ಹುಟ್ಟಿದ ಮೇಲೆ ಒಬ್ಬ ಜ್ಯೋತಿಷ್ಯರ ಒಂದು ಆ ಮಗುವಿನ ಜನ್ಮಪತ್ರಿಯನ್ನ ಅವರು ತೆಗಿತಾರೆ. ಆ ಜನ್ಮಪತ್ರಿಯನ್ನು ಓದಿ ಅವ್ರಿಗೆ ಆಶ್ಚರ್ಯವಾಯಿತು. ಅದ್ರಲ್ಲಂಥದ್ದೇನಿತ್ತು? ಆ ಜ್ಯೋತಿಷ್ಯರು ಹೇಳ್ತಾರೆ, ಈ ಹುಡುಗ ಭವಿಷ್ಯದಲ್ಲಿ 70 ವರ್ಷದ ವಯಸ್ಸಿನಲ್ಲಿ ಇವರು ಇಡೀ ಭಾರತದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ 108 ಕೃಷ್ಣನ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡ್ತಾನೆ ಅನ್ನೋ ಭವಿಷ್ಯವಾಣಿಯನ್ನು ನುಡಿದಿದ್ದರು. ಅಷ್ಟೇ ಅಲ್ಲ, ಈ ಬಾಲಕ ಒಂದು ದೊಡ್ಡ ಮನೆಯನ್ನು ಕಟ್ತಾನೆ. ಈ ಮನೆಯಲ್ಲಿ ಇಡೀ ಜಗತ್ತು ಸುಖವಾಗಿ ಒಗ್ಗಟ್ಟಿನಲ್ಲಿ ಇರಬಹುದು ಅನ್ನುವ ಒಂದು ಭವಿಷ್ಯವಾಣಿಯನ್ನ ನುಡಿತಾನೆ. ಅವರು ಯಾರು? ಈ ಮಹಾಪುರುಷರು ಶ್ರೀ ಶ್ರೀಮದ್ ಅಭಯಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲಪ್ರಭುಪಾದರು, ಇಸ್ಕಾನಿನ ಸಂಸ್ಥಾಪಕಾಚಾರ್ಯರು. ಭಕ್ತರು ಅವರನ್ನ ಶೀಲಪ್ರಭುಪಾದರು ಅಂತ ಕರೀತಾರೆ. ಜನರಿಗೆ ಹರೇ ಕೃಷ್ಣ ಆಂದೋಲನ ಗೊತ್ತು, ಇಸ್ಕಾನ್ ಸಂಸ್ಥೆ ಗೊತ್ತು, ಇಸ್ಕಾನಿನ ಚಟುವಟಿಕೆಗಳನ್ನು ನೋಡಿದ್ದೀರಾ. ಆದರೆ ಇದರ ಹಿಂದೆ ಇರೋರು ಯಾರು? ಅವರೇ ಜಗದ್ಗುರು ಶೀಲಪ್ರಭುಪಾದರು. ಶೀಲಪ್ರಭುಪಾದ್ ಕಿ ಜೈ.